ಇವತ್ತು ನಾವು ಒಂದು ಖುಷಿ ವಿಚಾರನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀವಿ. ಏನಿರ್ಬೋದು ಹೇಳಿ ನೋಡೋಣ. ಇದು ಚಿಕ್ಕ ಬಾಕ್ಸ್, ಇದು ದೊಡ್ಡ ಬಾಕ್ಸ್. ತೋರ್ಸಬಿಡ್ಲಾ? ಕೆಲವು ಜನರು ನಮ್ಗೆ ಮುಂದೆ ಹೋಗಕ್ ಬಿಡ್ಲಿಲ್ಲ, ತುಂಬಾ ಡಿಲೇ ಎಲ್ಲ ಮಾಡೋದು, ಆತರ ಎಲ್ಲ ಮಾಡ್ಬಿಟ್ರು. ಇದು ನಾವ್ ಯಾವಾಗೋ ಮಾಡ್ಬೇಕಾಗಿತ್ತು, ಬಟ್ ಸ್ವಲ್ಪ ಲೇಟ್ ಆಯ್ತು. ಟಡಾ! ನಾವು ಲಾಂಚ್ ಮಾಡಿರೋ ಪ್ರಾಡಕ್ಟ್ ಬಂದು, ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಒಂದು ಖುಷಿ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಆ್ಯಕ್ಚುಲಿ ಇದು ನಾವು ಯಾವಾಗೋ ಮಾಡಬೇಕಾಗಿತ್ತು, ಬಟ್ ಸ್ವಲ್ಪ ಲೇಟ್ ಆಯಿತು. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ನಲ್ವ. ಸೊ ಇವತ್ತು ಆ ಬಿಸ್ನೆಸ್ಸನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕಾಗಿ ಒಂದು ಕಡೆ ತುಂಬ ಖುಷಿ ಆಗ್ತಾ ಇದೆ, ಇನ್ನೊಂದು ಕಡೆ ತುಂಬ ಟೆನ್ಷನ್ ಆಗ್ತಾ ಇದೆ. ಆ್ಯಕ್ಚುಲಿ ಇದು ಯಾವಾಗಲೂ ಆಗಬೇಕಾಗಿತ್ತು. ಅಂದರೆ ನಮ್ಮ ಚಿನಿಮಾ ಬರ್ತ್ಡೇ ಟೈಮ್ಗೆ ಅದು ಒಂದು ನಮಗೆ ಏನು ಒಂದು ಖುಷಿ ವಿಚಾರ ಆಗಿರೋದ್ರಿಂದ ಆ ಟೈಮ್ನಲ್ಲಿ ಲಾಂಚ್ ಮಾಡಿದ್ರೆ ಚೆನ್ನಾಗಿರತ್ತೆ, ಅದು ಒಂದು ಡೇಟ್ ನೆನಪಿರತ್ತೆ ಅನ್ನೋದಕ್ಕೋಸ್ಕರ ಅವಾಗ ಮಾಡೋಣ ಅಂದ್ಕೊಂಡ್ವಿ. ಬಟ್ ಆದರೆ ನಿಮ್ಮೆಲ್ಲರಿಗೂ ಗೊತ್ತಲ್ವಾ, ಸೊ ಇದು ಸ್ವಲ್ಪ ಡಿಲೇ ಆಗೋಗ್ಬಿಡ್ತು. ಆಮೇಲೆ ನಾವು ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಅಥವಾ ಏನೋ ಒಂದು ಕೆಲಸ ಮಾಡಬೇಕಾದ್ರೆ 4 ಜನರ ಹತ್ರ ಹೇಳಿ ಶೇರ್ ಮಾಡ್ತೀವಲ್ವ. ಸೊ ಆ ತಪ್ಪನ್ನ ನಾವು ಮಾಡಿಬಿಟ್ವಿ ಆವಾಗ. ಅದರಿಂದ ಕೆಲವು ಜನರು ನಮಗೆ ಮುಂದೆ ಹೋಗಕ್ಕೆ ಬಿಡಲಿಲ್ಲ, ತುಂಬ ಡಿಲೇ ಎಲ್ಲ ಮಾಡೋದು, ಆ ಥರ ಎಲ್ಲ ಮಾಡಿಬಿಟ್ರು. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಆದರೂ ಇದು ಕೂಡ ಒಳ್ಳೆ ಸಮಯನೇ. ನಾನು ಸುಮಾರಾಗಿ ನನ್ನ ಚಾನಲ್ನಲ್ಲಿ ಎಷ್ಟೋ ವ್ಲಾಗ್ಗಳನ್ನು ಮಾಡಿದ್ದೀನಿ, ಬಟ್ ಇದಕ್ಕೆ ಸ್ವಲ್ಪ ನರ್ವಸ್ ಆಗ್ತಾ ಇದ್ದೀನಿ, ಯಾಕೋ ಗೊತ್ತಿಲ್ಲ. ಒಂಥರ ಟೆನ್ಷನ್ ಆಗ್ತಾಯಿದೆ, ಇನ್ನೊಂದು ಕಡೆ ಒಂಥರ ಖುಷಿ ಆಗ್ತಾಯಿದೆ. ಬಟ್ ಏನೋ ಎಷ್ಟೋ ಕಷ್ಟಪಟ್ಟಿದ್ದೀವಿ ಈ ಬಿಸ್ನೆಸ್ ಮಾಡಬೇಕು ಅಂತ. ತುಂಬ ಜನರು ಕಷ್ಟ ಇದೆ ಇದರಲ್ಲಿ, ತುಂಬ ಟೈಮ್ ಇನ್ವೆಸ್ಟ್ ಮಾಡಿದ್ದೀವಿ, ಹಣ ಇನ್ವೆಸ್ಟ್ ಮಾಡಿದ್ದೀವಿ. ಬಟ್ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ನೀವು ನನ್ನನ್ನು ಮೊದಲೆಲ್ಲ ಹೇಗೆ ಸಪೋರ್ಟ್ ಮಾಡಿದ್ದೀರಾ, ಈಗಲೂ ಅದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ನಾನು ನಂಬ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಈ ಬಿಸ್ನೆಸ್ ಮಾಡೋದಕ್ಕೆ ಹಲವಾರು ಕಾರಣಗಳಿದೆ. ಸೊ ಅದು ಇನ್ನೇನು ಪ್ರಾಡಕ್ಟ್ ಬರುತ್ತೆ, ಬಂದಮೇಲೆ ನಿಮ್ಗೆ ಅದ್ರ ಬಗ್ಗೆ ಡಿಟೇಲಾಗಿ ಹೇಳ್ತೀನಿ. ಒಂದು ಕಡೆ ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇದ್ದಾರೆ, ಅದಕ್ಕೆ ಒಂದು 2-3 ತೊಗೊಬಂದುಬಿಡಿ. ಸೊ ತೋರಿಸ್ಬಿಟ್ಟು ನಿಮಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೀನಿ. ತರಕ್ಕೆ ಹೋಗಿದ್ದಾರೆ. ಅಷ್ಟರಲ್ಲಿ ನಾನು ಸಿನಿಮಾ ಹೋಗ್ಬಿಟ್ಟು ಇವತ್ತು ಒಂದು ರೆಸಿಪಿ ಮಾಡಿಬಿಡ್ತೀವಿ. ಅಂದರೆ ಖುಷಿ ವಿಚಾರ ಅಲ್ವಾ, ಸಿಹಿ ಹಂಚೋಣ ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ತಾಯಿದ್ವಿ. ನಾನಿದ್ದೇನು ಮಾಡಿದೆ ಗೊತ್ತಾ, ಏನು ಸ್ವೀಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದು ಒಂಥರ ಹಬ್ಬ ಇದ್ದ ಹಾಗೆ. ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಮ್ಮ ದೀರು ಕೇಳಿದ್ರೆ ಅವ್ನು ಲಡ್ಡು ಅಂತಾನೆ. ನಾನು ಲಡ್ಡು ಮಾಡ್ತಾ ಕುತ್ಕೊಂಡ್ಲ, ನನಗೆ ಒಂದೊಂದು ನಿಮಿಷನೂ ಅದು ಏನು ಒಂಥರ ಗಾಬರಿ ಆಗ್ತಾಯಿದೆ. ಇನ್ನು ಇವಳು ನೋಡಿದ್ರೆ ಕೇಕ್ ಮಾಡೋದು ಅಂತಿದ್ದಾಳೆ. ಕೇಕ್ ಐಡಿಯಾ ಏನೋ ಚೆನ್ನಾಗಿದೆ, ಬಟ್ ಅದು ಕೇಕ್ ಮಾಡಿ ಕ್ರೀಮ್ ಹಚ್ಚಿ ನಾನು ಡೆಕೋರೇಷನ್ ಮಾಡೋಷ್ಟೊತ್ತಿಗೆಲ್ಲ ಆಗೋಯ್ತು ಕತೆ. ಅದಕ್ಕೆ ಸಿಂಪಲ್ಲಾಗಿ ಅದು ಬೇಡ ಇದು ಬೇಡ, ಎಲ್ಲ ಏನಕ್ಕೆ ಖುಷಿ ವಿಚಾರಕ್ಕೆ ನಾವು ಮಾಡೋವಂಥದ್ದು, ಗೆಸ್ಟ್ ಬಂದರೂ ಮಾಡೋವಂಥದ್ದೇನು ಪಾಯಸ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನೇ ಡಿಸೈಡ್ ಆಗಿಬಿಟ್ಟಿದ್ದೀನಿ ಪಾಯಸ ಮಾಡೋಣ ಅಂತ. ಆಯಿತಾ, ಪಾಯಸ ಮಾಡಿಬಿಡೋಣ, ಕೇಕ್ ಇನ್ನೊಂದ್ಸಲ ಮಾಡೋಣ. ಸೊ ಈಗ ಕೇಕ್ ಮಾಡಿದ್ರು ತೊಂದರೆನೇ, ನಾನು ಕಟ್ ಮಾಡ್ತೀನಿ ಅಂತೇಳಿ ಇಬ್ಬರು ಕಿತ್ತಾಡ್ತಾರೆ. ಅದಕ್ಕೆ ಬೆಸ್ಟು ಪಾಯಸ ಮಾಡಿಬಿಡ್ತೀನಿ ಸಿಂಪಲ್ಲಾಗಿ. ಯಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತಿಂತಾರೆ. ಆಯಿತಾ, ಪಾಯಸ ಮಾಡಿಬಿಡೋಣ. ಫ್ರೆಂಡ್ಸ್, ಇವತ್ತು ಪಾಯಸ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ವ, ಸಿಂಪಲ್ಲಾಗಿ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ಅದಂದ್ರೂ ಇಷ್ಟನೇ ಮಕ್ಕಳಿಗೆ. ಅಲ್ಲ ಸಿನಿಮಾ, ಪಾಯಸ ಇಷ್ಟ ಅಲ್ವ ನಿಮಗೆ? ಇನ್ನೂ ಮಾಡಿಲ್ಲ, ಮಾಡಿದ್ಮೇಲೆ ತೋರಿಸ್ತೀನಿ. ಏನಿಲ್ಲ ಅದರಲ್ಲಿ, ಬರೀ ಗೋಡಂಬಿ ಅಷ್ಟೇ ಇರೋದು. ಏನಕ್ಕೆ ಚಿನಿಮಾ ನೀನು ಹೊಸ ಡ್ರೆಸ್ ಹಾಕ್ಕೊಂಡಿದ್ಯಾ ಇವತ್ತು? ಹಾಂ, ಏನಕ್ಕೆ? ವಿಡಿಯೋ ಮಾಡೋಕ್ಕೆ ಅಲ್ಲ, ದಿನ ವಿಡಿಯೋ ಮಾಡ್ತೀವಲ್ಲ, ಇವತ್ತೇನು ಸ್ಪೆಷಲ್ ಗೊತ್ತಾ ನಿಮಗೆ? ಗೊತ್ತಿಲ್ಲ? ಸುಮ್ಮನೆ ಡ್ರೆಸ್ ಹಾಕ್ಕೊಂಡ್ಬಿಟ್ಟಿದ್ಯಾ? ಹಾಂ, ಶೂಟಿಂಗಿಗೆ ಅಂತನಾ? ಸೊ ಇದು ಆಲ್ರೆಡಿ ರೋಸ್ಟ್ ಆಗಿರೋದೇ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಲೈಟಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ರೆ ಆಯಿತು. ತುಪ್ಪದಲ್ಲಿ ಸ್ವಲ್ಪ ಹುರಿತಾ ಇದ್ದೀನಿ ಅಷ್ಟೆ. ಫ್ರೆಂಡ್ಸ್, ಇನ್ನೇನು ಪಾಯಸ ರೆಡಿ ಆಯಿತು.
ಸೊ ಇದು ಸ್ವಲ್ಪ ಸಕ್ಕರೆ ಎಲ್ಲ ಹಿಡಿಯೋಕ್ಕೆ ಒಂದು 10 ಮಿನಿಟ್ಸ್ ಬಿಡಬೇಕು. ಇನ್ನು ಅಷ್ಟರಲ್ಲಿ ಊಟ ಮಾಡ್ಕೊಂಬಿಡೋಣ, ಲೇಟ್ ಆಗಿಬಿಡತ್ತಲ್ಲ ರಜಾ, ಊಟ ಮಾಡಿಬಿಡೋಣ. ಆಮೇಲೆ ಬೇಕಿದ್ರೆ ಅದು ಬಂದಮೇಲೆ ಮಾಡಿದ್ರೆ ಆಯಿತು. ಸೊ ಹಿಂಗೆ ವೆಯ್ಟ್ ಮಾಡ್ತಾಯಿದ್ರೆ ನಾವು ಸ್ವಲ್ಪ ಏನು ತಲೆ ಕೆಡಿಸ್ಕೋಬೇಕಾಗತ್ತೆ. ಫಸ್ಟ್ ಊಟ ಮಾಡಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆದಮೇಲೆ ಮತ್ತೆ ಮಾಡ್ತೀನಿ, ಓಕೆನಾ ಫ್ರೆಂಡ್ಸ್? ಫಸ್ಟು ಸಿಹಿ ತಿಂದ್ಬಿಟ್ಟು ಆಮೇಲೆ ಓಪನ್ ಮಾಡೋಣ ಅಂತ. ಇನ್ನು ಏನಾದರೂ ಈ ಥರ ಖುಷಿ ವಿಚಾರ, ಸಂತೋಷದ ವಿಚಾರ ಇತ್ತು ಅಂದರೆ ನಮ್ಮ ಟೀಮ್ ಜೊತೆ ಕೂಡ ನಾವು ಶೇರ್ ಮಾಡ್ಕೊಳ್ತೀವಿ. ಹಾಗೆ ಈ ಸಿಹಿಯನ್ನು ಕೂಡ ಅವ್ರ ಜೊತೆನೂ ಶೇರ್ ಮಾಡ್ಕೊಳ್ಬೇಕಲ್ಲ ಅಂಥೇಳಿ ಅವರಿಗೂ ಹಾಕ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇನ್ನು ನಮ್ಮ ಚಿನಿಮಾ ಅಂತೂ ತುಂಬ ಖುಷಿ ಆಗಿಬಿಟ್ಟಿದ್ದಾಳೆ. ಅವಳಿಗೆ ಇವತ್ತು ಏನೋ ಒಂದು ಸ್ಪೆಷಲ್ ಡೇ ಅನ್ನೋದು ಗೊತ್ತು, ಬಟ್ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆಮೇಲೆ ಈ ಒಂದು ಬಿಸ್ನೆಸ್ ಐಡಿಯಾ ಬಂದಿರೋದು ಕೂಡ ನಮ್ಮ ಚಿನಿಮಾಯಿಂದನೇ. ನನಗಿದು ಮಾಡಬೇಕು ಅಂತ ಹೇಳಿ ದಿನದಿಂದ ದಿನ ಸೊ ಅವಳಲ್ಲೇ ಆಗಿರೋ ಚೇಂಜಸ್ಸು ಮತ್ತು ಅವಳು ಕಲ್ತಿರೋದನ್ನ ನೋಡಿ ನನಗೆ ತುಂಬ ಖುಷಿ ಆಯಿತು. ಯಾಕೆ ಇದು ನಮ್ಮ ಜನರಿಗೂ ಕೂಡ ತಲುಪಿಸ್ಬಾರ್ದು, ನನ್ನ ಅಷ್ಟೇ ಬದಲಾವಣೆ ಅವ್ರ ಲೈಫ್ನಲ್ಲೂ ಕೂಡ ಯಾಕೆ ಆಗಬಾರ್ದು, ಅವ್ರ ಮಕ್ಕಳು ಕೂಡ ನಮ್ಮ ಮಕ್ಳ ಥರ ಯಾಕೆ ಆಗಬಾರ್ದು, ಈ ಥರ ಎಲ್ಲ ಥಾಟ್ ಬಂದು ಅದೆಲ್ಲ ಯೋಚನೆ ಮಾಡಿನೇ ಈ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿ ನನಗನ್ನಿಸ್ತು. ಫ್ರೆಂಡ್ಸ್, ಫೈನಲಿ ಬಾಕ್ಸ್ಗಳೆಲ್ಲ ಬಂದಿದೆ. ಏನಿರ್ಬೋದು ಹೇಳಿ ನೋಡೋಣ. ಇದು ಚಿಕ್ಕ ಬಾಕ್ಸ್, ಇದು ದೊಡ್ಡ ಬಾಕ್ಸ್. ತೋರಿಸಬಿಡ್ಲಾ? ಆಲ್ರೆಡಿ ನಾನು ನೋಡಿದ್ದೀನಿ, ನಿಮಗೆ ತೋರಿಸ್ಬೇಕು ಅಂತೇಳಿ ದೊಡ್ಡ ಬಾಕ್ಸ್ ತರಿಸಿದ್ದೀನಿ. ಟಡಾ! ನಾವು ಲಾಂಚ್ ಮಾಡಿರೋ ಪ್ರಾಡಕ್ಟ್ ಬಂದು ಲಂಚ್ ಬಾಕ್ಸ್. ಸೊ ಇದು ಚಿಕ್ಕ ಲಂಚ್ ಬಾಕ್ಸು. ಇನ್ನು ಡಿಟೇಲಾಗಿ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ, ಇದು 800 ml ಬಾಕ್ಸು. ಸೊ ಇನ್ನು ಈ ಥರ ಫೋಟೋಶೂಟ್ ಮಾಡಿಸಿ ನಾವು ಇದಕ್ಕೆ ಹಾಕ್ಸಿದ್ದೀವಿ. ಇನ್ನು ನಮ್ಮ ಬಾಕ್ಸ್ ಹೆಸರು ಬಂದುಬಿಟ್ಟು ಮಾಯಾ ಇಕೋ ಅಂತ ಹೇಳಿ ಹಾಕ್ಸಿದ್ದೀವಿ. ಏಕೆಂದರೆ ನಮ್ಮ ಮಾಯಾಲೋಕ ಚಾನಲ್ ಹೆಸರಿದೆ ಅಲ್ವಾ, ಪ್ರತಿಯೊಬ್ಬರಿಗೂ ಬರುವಂತಹ ವರ್ಡ್ ಅದು ಮಾಯಾ ಅಂತ ಹೇಳ್ಬಿಟ್ಟು, ಅದಕ್ಕಾಗಿ ಮಾಯಾ ಇಕೋ ಅಂತಲೇ ಇಟ್ಟಿದ್ದೀವಿ. ಚೆನ್ನಾಗಿದೆ ಅಲ್ವಾ ಹೆಸರು? ಎ ವ್ರ್ಯಾಪ್ ಆಫ್ ಮದರ್ಸ್ ಲವ್ ಅಂತ ಹಾಕ್ಸಿದ್ದೀವಿ. ಪ್ರತಿ ತಾಯಿ ಕೂಡ ಮಗುಗೆ ಲಂಚ್ ಬಾಕ್ಸ್ನ ರೆಡಿ ಮಾಡಬೇಕಾದ್ರೆ ಅದನ್ನು ಪ್ರೀತಿಯಿಂದ ಕಟ್ಟಿ ಕಳಿಸ್ತಾರಲ್ವ. ಸೊ ಅದಕ್ಕಾಗಿ ನಾವು ಅದು ಒಂದು ಪ್ರತಿ ತಾಯಿಗೂ ಡೆಡಿಕೇಟ್ ಮಾಡಬೇಕು ಅಂತ ಹೇಳಿ ಈ ಥರ ಮಾಡಿಸಿದ್ದೀವಿ. ಫ್ರೆಂಡ್ಸ್, ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಬಾಕ್ಸ್ ಬಂದು ಈ ರೀತಿ ಆಗಿರುತ್ತೆ. ಒಳಗಡೆ 3 ಕಂಪಾರ್ಟ್ಮೆಂಟ್ ಬರುತ್ತೆ. ಅದಕ್ಕೆ ಲಿಡ್ ಇದೆ ಅಲ್ವಾ, ಸೊ ಈ ಥರ ಸಿಲಿಕಾನ್ ಸೀಲ್ ಹಾಕ್ಸಿದ್ದೀವಿ. ಇದನ್ನು ಈಸಿಯಾಗಿ ರಿಮೂವ್ ಮಾಡಿಬಿಟ್ಟು ವಾಶ್ ಮಾಡಿ ಮತ್ತೆ ಪುನಃ ಹಾಕ್ಬೋದು. ಸೊ ಇದರಿಂದ ಬಾಕ್ಸಲ್ಲಿ ಇಟ್ಟಿರೋ ಐಟಮ್ ಏನು ಲೀಕ್ ಆಗೋದಿಲ್ಲ. ಈ ಬಾಕ್ಸಲ್ಲಿ ಈ ರೀತಿ 3 ಪಾರ್ಟಿಷನ್ನ ಮಾಡಿಸಿದ್ದೀವಿ. ಆ್ಯಂಡ್ ಇದು ಒಂದು ಪುಟ್ಟ ಗಿಫ್ಟ್ ನನ್ನ ಕಡೆಯಿಂದ. ಸೊ ಈ ಥರ ಇದೆ ನೋಡಿ, ಓಪನ್ ಮಾಡಿದ್ರೆ ಬಾಕ್ಸ್. ಫಸ್ಟ್ ಬಾಕ್ಸ್ ನೋಡಿಬಿಡಿ, ಆಮೇಲೆ ನಾನು ಡೀಟೇಲಾಗಿ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಒಂದು ಪುಟ್ಟ ಬಾಕ್ಸ್. ಸೊ ಇದರಲ್ಲಿ ಚಟ್ನಿ, ಸಾಂಬಾರು ಮತ್ತು ಏನಾದರೂ ಐಟಮ್ಸ್, ಜಾಮೆಲ್ಲ ಹಾಕ್ಬೋದಂತೆ. ಅದಕ್ಕೋಸ್ಕರ ಈ ಪುಟ್ಟ ಬಾಕ್ಸ್ ನಮ್ಮ ಕಡೆಯಿಂದ ಫ್ರೀಯಾಗಿ ಸಿಗ್ತಾ ಇದೆ. ಆ್ಯಂಡ್ ಈ ಬಾಕ್ಸ್ನ ನಾವು ಯಾಕೆ ಈ ಥರ ಡಿಸೈನ್ ಮಾಡಿಸಿದ್ವಿ ಅನ್ನೋದನ್ನು ಹೇಳ್ಬಿಡ್ತೀನಿ. ಇದು ಮಕ್ಕಳಿಗೆ ಓಪನ್ ಮಾಡೋದು ಎಷ್ಟು ಈಸಿ ಇದೆ ನೋಡಿ. ಹಾಗೆ ಕ್ಲೋಸ್ ಮಾಡೋದು ಕೂಡ ಅಷ್ಟೇ ಈಸಿ ಇರುತ್ತೆ. ಇನ್ನು ಎಡ್ಜಸ್ ನೋಡಿ, ಎಲ್ಲೇ ಆದರೂ ಶಾರ್ಪ್ ಎಡ್ಜಸ್ ಅನ್ನೋದಿಲ್ಲ. ಬಾಕ್ಸ್ ಕೈಯಲ್ಲಿ ಇಟ್ಕೊಂಡ್ರೇ ಗೊತ್ತಾಗ್ಬಿಡತ್ತೆ ಎಷ್ಟು ಪ್ರೀಮಿಯಂ ಕ್ವಾಲಿಟಿ ಇದೆ ಅಂತ. ಆಮೇಲೆ ಇದಕ್ಕೆ ಫುಡ್ ಗ್ರೇಡ್ ಸ್ಟೀಲನ್ನು ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ವೆಯ್ಟ್ ಕೂಡ ಇರುತ್ತೆ. ಇನ್ನು ಈ ಪಾರ್ಟಿಷನ್ ಬೈಂಡಿಂಗನ್ನು ಕೂಡ ತುಂಬ ಸ್ಟ್ರಾಂಗ್ ಆಗಿ ಮಾಡಿಸಿದ್ದೀವಿ. ನೀವು ನೋಡ್ಬೋದು, ಇಲ್ಲಿ ಹೊರಗಡೆ ಚಿಕ್ಕ ಚಿಕ್ಕ ಸಪೋರ್ಟ್ ಡಾಟ್ಸ್ ಕೂಡ ಕಾಣಿಸುತ್ತೆ. ಅಂದರೆ ಈ ಬಾಕ್ಸ್ ಚೆನ್ನಾಗಿರಬೇಕು ಅಂತ ಹೇಳಿ ತುಂಬ ಸ್ಟ್ರಾಂಗ್ ಆಗಿ ಮಾಡಿಸಿದ್ದೀವಿ. ಆಮೇಲೆ ಇಲ್ಲಿ ಪಾರ್ಟಿಷನ್ ಏನು ಕಾಣಿಸ್ತಾ ಇದೆ ಅಲ್ವಾ, ಕೆಳಗಡೆ ಮೂಲೆಗಳಲ್ಲಿ ಸ್ವಲ್ಪ ಗ್ಯಾಪ್ ಬರೋ ಥರ ಡಿಸೈನ್ ಮಾಡಿಸಿದ್ದೀವಿ.
ಕೊಟ್ಟಿರೋ ಉದ್ದೇಶ ಏನಪ್ಪ ಅಂದರೆ ಇದರಲ್ಲಿ ಲಿಕ್ವಿಡ್ ಹಾಕೋ ಥರ ಇಲ್ಲ. ಒಂದರಲ್ಲಿ ನಾವು ತರಕಾರಿಗಳನ್ನ, ಇನ್ನೊಂದರಲ್ಲಿ ಕಾಳು, ಮೊಟ್ಟೆ ಇಂಥದ್ದನ್ನು ಇಡಲಿಕ್ಕೆ ಅಂತ ಮಾಡಿದ್ದೀವಿ. ಅಂದರೆ ಒಂದರಲ್ಲಿ ಫೈಬರ್, ಪ್ರೋಟೀನ್ ಹಾಕಲಿಕ್ಕೆ ಅಂತ. ನೀವೇನಾದರೂ ಲಿಕ್ವಿಡ್ ಹಾಕಬೇಕು ಅಂದರೆ ಇದಕ್ಕಂತಲೇ ಒಂದು ಚಿಕ್ಕ ಡಬ್ಬಿನ ಗಿಫ್ಟಾಗಿ ಕೊಟ್ಟಿದ್ದೀವಲ್ವ, ನೀವು ಅದರಲ್ಲೇ ಹಾಕಿಡಬಹುದು. ಇನ್ನು ನೀವು ಅನ್ಕೋಬಹುದು ಏನಿದು ಲಂಚ್ ಬಾಕ್ಸ್ ಮಾಡಿಸಿದ್ದಾರೆ ಅಂತ. ಹೌದು, ನಾನೊಬ್ಳು ತಾಯಿಯಾಗಿ ಸುಮಾರು ಬಗೆಯ ಲಂಚ್ ಬಾಕ್ಸ್ಗಳನ್ನು ನಮ್ಮ ಚಿನಿಮಾಗೆ ನಾನು ಯೂಸ್ ಮಾಡ್ತಾ ಬಂದಿದ್ದೀನಿ ಮೊದಲೆಲ್ಲ. ಸೊ ಯೂಸ್ ಮಾಡಿದಾಗ ನಾನು ಪ್ಲಾಸ್ಟಿಕ್ ಯೂಸ್ ಮಾಡಿದ್ದೀನಿ. ಈ ಥರ 3 ಕಂಪಾರ್ಟ್ಮೆಂಟ್ ಇರುವಂಥದ್ದು, 2 ಕಂಪಾರ್ಟ್ಮೆಂಟ್ ಇರುವಂತಹ ಬಾಕ್ಸ್ಗಳನ್ನೆಲ್ಲ ಯೂಸ್ ಮಾಡಿದ್ದೀನಿ. ಈಗ ಪ್ಲಾಸ್ಟಿಕ್ನಲ್ಲಿ ಏನಾಗುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ, ಅದರಲ್ಲೂ ಕೂಡ ಸೇಮ್ ಈ ಥರ ಕಂಪಾರ್ಟ್ಮೆಂಟ್ ಎಲ್ಲವೂ ಇರುತ್ತೆ. ಆದರೆ ಏನಾಗುತ್ತೆ ಗೊತ್ತಾ, ಬಿಸಿಯಾದಂತಹ ಆಹಾರವನ್ನು ಹಾಕಿದಾಗ ಸೊ ಅದು ಬರ್ತಾ ಏನಾಗುತ್ತೆ, ಫುಡ್ಡಲ್ಲಿ ಮಿಕ್ಸ್ ಆಗ್ತಾ ಬರುತ್ತೆ. ಪ್ಲಾಸ್ಟಿಕ್ ಅಲ್ವಾ, ಅದು ಮಕ್ಳಿಗೆ ಹೆಲ್ತಿಗೆ ಒಳ್ಳೇದಲ್ಲ. ಸೊ ಈ ಥರ ಸುಮಾರು ಪ್ರಾಬ್ಲಮ್ಸನ್ನು ಫೇಸ್ ಮಾಡಿದ್ದೀನಿ. ಇನ್ನು ಬೇರೆ ಕೆಲವೊಂದು ಬಾಕ್ಸ್ಗಳೆಲ್ಲ ಏನಾಗುತ್ತೆ, ನೋಡೋಕ್ಕೆ ತುಂಬ ಕ್ಯೂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಆದರೆ ಮಕ್ಳಿಗೆ ಓಪನ್ ಮಾಡೋಕ್ಕೆ ಬರೋದಿಲ್ಲ. ಎಲ್ಲ ಸಮಯದಲ್ಲಿ ಟೀಚರ್ಸ್ ಇರ್ತಾರೆ ಅಂತಲ್ಲ, ಕೆಲವೊಂದು ಸಮಯದಲ್ಲಿ ಮಗುಗೆ ಹಶ್ವಾಯಿತು, ತಾನಾಗೆ ಓಪನ್ ಮಾಡಿ ತೆಗೆದು ತಿನ್ಬೇಕಂದ್ರೆ ಕಷ್ಟ ಆಗತ್ತೆ ಅಲ್ವಾ. ಇನ್ನು ಕೆಲವು ಸಮಯದಲ್ಲಿ ಏನಾಗುತ್ತೆ ಅಂದರೆ ತೊಗೊಂಡೋಗಿರೋಂತಹ ಊಟ ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಂದು ಮಕ್ಕಳು ಬ್ಯಾಗಲ್ಲಿ ಇಟ್ಕೊಂಡಾಗ ಬ್ಯಾಗೆಲ್ಲ ವೆಟ್ ಆಗಿಬಿಡತ್ತೆ. ಸೊ ನಾನು ಈ ರೀತಿಯಾಗಿ ಸುಮಾರು ಬಗೆಯ ಲಂಚ್ ಬಾಕ್ಸ್ಗಳನ್ನು ಯೂಸ್ ಮಾಡಿದ್ದೀನಿ ಚಿನಿಮಾಗೆ. ಅದೆಲ್ಲವುದು ಯೋಚನೆ ಮಾಡಿದ್ಮೇಲೆ ನಮ್ಗನ್ನಿಸ್ತು, ಯಾಕೆ ನಾವೇ ಒಂದು ಬಾಕ್ಸನ್ನು ಲಾಂಚ್ ಮಾಡಬಾರ್ದು, ಅದು ಕೂಡ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಫುಡ್ ಗ್ರೇಡ್ ಸ್ಟೀಲನ್ನು ಬಳಸಿ, ಎಕ್ಸ್ಪೆಷಲಿ ಈಗಿನ ಕಾಲದ ಮಕ್ಕಳಿಗೆ ಸೂಟ್ ಆಗುವಂತಹ ಒಂದು ಒಳ್ಳೆ ಬಾಕ್ಸನ್ನು ನಾವೇ ಯಾಕೆ ಡಿಸೈನ್ ಮಾಡಬಾರ್ದು ಅಂತ ಹೇಳಿ ಅನ್ನಿಸ್ತು. ಸೊ ಈ ಐಡಿಯಾ ತಗೊಂಡೋಗ್ಬಿಟ್ಟು ನಮ್ಮ ರಾಜುಗೆ ಮತ್ತು ನಮ್ಮ ಸ್ಟಾಫ್ಗೆ ಎಲ್ಲರಿಗೂ ಹೇಳಿದೆ. ಓಕೆ, ಐಡಿಯಾ ಚೆನ್ನಾಗಿದೆ, ಮಾಡ್ಬೋದು ನೀವು ಅಂತ ಹೇಳಿದ್ರು. ಓಕೆ, ಅದಾದಮೇಲೆ ನಾವು ಫ್ಯಾಕ್ಟ್ರಿಯವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಮ್ಯಾನುಫ್ಯಾಕ್ಚರರ್ ಹತ್ರ ಕಾಂಟ್ಯಾಕ್ಟ್ ಮಾಡಿ, ಅವ್ರ ಹತ್ರ ಕೆಲವೊಂದು ಸ್ಯಾಂಪಲ್ಸ್ ತರಿಸ್ಕೊಂಡು ಅದನ್ನು ಯೂಸ್ ಮಾಡಿ, ನಮ್ಗೆ ಈ ಚೇಂಜಸ್ ಬೇಕು, ಅದು ಬೇಡ ಇದು ಬೇಡ ಅಂತ ಹೇಳಿ ಮತ್ತೆ ಅವರಿಗೆ ಕೆಲವೊಂದು ಐಡಿಯಾಸ್ ಎಲ್ಲ ಕೊಟ್ಟು ನಮ್ಗೆ ಈ ಥರನೇ ಬೇಕು ಅಂತ ಹೇಳಿ ಮಾಡಿಸಿ, ಮತ್ತು ಅದು ಬಂದಮೇಲೆ ಅದನ್ನೂ ಯೂಸ್ ಮಾಡಿ ಅದು ಚೆನ್ನಾಗಿದೆ, ನಮ್ಗೆ ಸಮಾಧಾನ ಅನ್ನಿಸ್ತಾ ಇದೆ, ನಾನೊಬ್ಳು ತಾಯಿಯಾಗಿ ಯೂಸ್ ಮಾಡಿದ್ರೆ ಹೇಗಿರುತ್ತೆ, ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಈ ಡಿಸೈನ್ ಮಾಡಿಸ್ಕೊಂಡು ತರಿಸ್ಕೊಂಡಿರೋಂತಹ ಒಂದು ಲಂಚ್ ಬಾಕ್ಸ್. ನಾವು 2 ಸೈಜ್ನ ಡಿಸೈನ್ ಮಾಡಿಸಿದ್ದೀವಿ. ಇದು ಚಿಕ್ಕದು ಕಾಣಿಸ್ತಾ ಇದೆ ಅಲ್ವಾ, ಇದು 800 ml, ಇದು 1200 ml. ಮಕ್ಕಳಿ ಬಾಕ್ಸ್ಗೆ, ಲಂಚ್ ಬಾಕ್ಸ್ಗೆ ಅದೆಲ್ಲದಕ್ಕೂ ಇದು ಸೂಟ್ ಆಗುತ್ತೆ. ಇಲ್ಲ ಆಫೀಸ್ಗೆ ಹೋಗೋರಿಗೆ ಅಥವಾ ದೊಡ್ಡ ಮಕ್ಕಳಿಗೆ ಅಂಥವ್ರು ಎಲ್ಲರಿಗೂ ಬಂದು ಈ ದೊಡ್ಡ ಬಾಕ್ಸ್ ಸೂಟ್ ಆಗುತ್ತೆ. ಇನ್ನು ಈ ಚಿಕ್ಕ ಬಾಕ್ಸ್ ರೇಟ್ ಬಂದ್ಬಿಟ್ಟು 1250. ಇನ್ನು ಈ ದೊಡ್ಡ ಬಾಕ್ಸ್ ಬಂದ್ಬಿಟ್ಟು 1500. ಫಸ್ಟ್ ತಗೊಳ್ಳುವಂತಹ 100 ಪೀಪಲ್ಸ್ಗೆ ನನ್ನ ಕಡೆಯಿಂದ 50 ರೂಪೀಸ್ ಆಫ್ ಆಗುತ್ತೆ. ಫ್ರೀ ಶಿಪ್ಪಿಂಗು ಇರುತ್ತೆ, ಜೊತೆಗೆ ಇದರೊಳಗಡೆ ಒಂದು ಪುಟ್ಟು ಬಾಕ್ಸ್ ತೋರಿಸಿದ್ನಲ್ವಾ, ಅದಕ್ಕೆ ಗಿಫ್ಟ್ ಕೂಡ ಇರುತ್ತೆ. ಸೊ ಎರಡರ ಮೇಲೇನೂ ನಿಮಗೆ ಈ ಆಫರ್ ಅನ್ನೋದು ಇರುತ್ತೆ. ನೀವು ಚಿಕ್ಕದಾದ್ರೂ ತಗೋಬಹುದು ಅಥವಾ ದೊಡ್ಡದಾದ್ರೂ ತಗೋಬಹುದು. ಇನ್ನು ನೀವು ಈ ಬಾಕ್ಸ್ಗಳನ್ನು ಪರ್ಚೇಸ್ ಮಾಡಬೇಕು ಅಂದರೆ mayalokastore.com ಅನ್ನೋ ವೆಬ್ಸೈಟ್ ಇದೆ. ಸೊ ನೀವು ವೆಬ್ಸೈಟಿಂದ ಆರ್ಡರ್ ಮಾಡ್ಕೋಬಹುದು. ಇನ್ನು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಡೈರೆಕ್ಟ್ ಆಗಿ ನೀವು ವಾಟ್ಸಪ್ ಇಂದಾನೇ ಬೈ ಮಾಡಿಬಿಡ್ಬೋದು. ಇನ್ನೊಂದೇನು ಗೊತ್ತಾ, ನಿಮಗೆ ಪ್ರಾಡಕ್ಟ್ ಡೆಲಿವರ್ ಆದಮೇಲೆ ನೀವು ಅನ್ಬಾಕ್ಸ್ ಮಾಡೋ ಟೈಮ್ನಲ್ಲಿ ಒಂದು ವಿಡಿಯೋನ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ಇಶ್ಯೂ ಇತ್ತು ಅಂದರೆ ನಮ್ಮ ಸಪೋರ್ಟ್ ಟೀಮ್ ನಿಮಗೆ ಹೆಲ್ಪ್ ಮಾಡ್ತಾರೆ. ಮತ್ತು ಯಾವುದೇ ಕಾರಣಕ್ಕೂ ರಿಟರ್ನ್ ಆಪ್ಷನ್ ಇರೋದಿಲ್ಲ, ಓನ್ಲಿ ರಿಪ್ಲೇಸ್ಮೆಂಟ್ ಮಾತ್ರ. ಆ್ಯಂಡ್ ನಮ್ಮ ಚಿನಿಮಾಗೆ ಸ್ಕೂಲ್ಗೆ ಬಾಕ್ಸ್ ರೆಡಿ ಮಾಡಬೇಕಾದ್ರೆ ಕೆಲವೊಂದು ರೆಸಿಪೀಸ್ ಎಲ್ಲ ಮಾಡಿ ಇದರಲ್ಲೇ ಹಾಕ್ತಾ ಇರಬೇಕಾದ್ರೆ ನನಗೆ ತುಂಬ ಜನರು ಕೇಳೋರು, ಶಾರು ಬಾಕ್ಸ್ ಲಿಂಕ್ ಕೊಡಿ ಅಂತ. ಆ್ಯಕ್ಚುಲಿ ನಾನು ಅದು ಸ್ಯಾಂಪಲ್ ಪೀಸು ತರಿಸ್ಕೊಂಡಿದ್ದೆ, ಈ ಥರನೇ ಡಿಸೈನ್ ಮಾಡಬೇಕು ಅಂತೇಳಿ. ಆವಾಗ ಕೇಳಿದಾಗ ನನಗೆ ಏನು ಹೇಳಬೇಕು ಗೊತ್ತಾಗ್ತಿರ್ಲಿಲ್ಲ, ಏಕೆಂದರೆ ನನ್ನ ಬಿಸ್ನೆಸ್ ಬಗ್ಗೆ ಇನ್ನೂ ಯಾರಿಗೂ ಅನೌನ್ಸ್ ಕೂಡ ಮಾಡಿರಲಿಲ್ಲ. ಅಯ್ಯೋ ಏನು ಮಾಡೋದು ಅಂತೇಳಿ ತುಂಬಾ ಬೇಜಾರಾಗೋದು. ಬಟ್ ಇವಾಗ ನನಗೆ ಖುಷಿ ಆಗ್ತಾ ಇದೆ. ಯಾರೆಲ್ಲರೂ ತಗೊಳ್ಬೇಕಂತ ಅಂದ್ಕೊಂಡಿದ್ದೀರಲ್ವ, ಇದು ಒಂದು ಬೆಸ್ಟ್ ಟೈಮ್. ಹಾಗೆ ನೀವು ಅನ್ಕೋಬಹುದು ಇಷ್ಟೊಂದಾ ಈ ಬಾಕ್ಸ್ಗೆ ಅಂತ. ಸೊ ಇದಕ್ಕೆ ನೀವು ಒನ್ ಟೈಮ್ ಇನ್ವೆಸ್ಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ನನ್ನ ಪ್ರಕಾರ, ಏಕೆಂದರೆ ನಮ್ಮ ಮಕ್ಕಳ ಹೆಲ್ತ್ ಮತ್ತು ನಮ್ಮ ಫ್ಯಾಮಿಲಿ ಹೆಲ್ತ್ಗಿಂತ ಯಾವುದೂ ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ಅದಕ್ಕೆ ತಕ್ಕನಂಗೆ ಇದೆ ಈ ಬಾಕ್ಸು. ಸೊ ಒಳ್ಳೆ ಪ್ರೀಮಿಯಮ್ ಆಗೇ ಇದೆ. ನೀವು ಒಂದ್ಸಲ ಯೂಸ್ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ ಹೇಗಿದೆ ಏನು ಅಂತ ಹೇಳಿಬಿಟ್ಟು. ಆ್ಯಂಡ್ ಯಾರೆಲ್ಲ ನನಗೆ ಮೊದಲೆಲ್ಲ ಲಿಂಕ್ಸ್ ಕೇಳಿದ್ದೀರಲ್ವ, ಅವರಿಗೆಲ್ಲರಿಗೂ ನಾನು ಇವಾಗ ಧಾರಾಳವಾಗಿ ಲಿಂಕ್ ಕೊಡ್ಬೋದು. ಹಾಗೆ ಇನ್ನೊಂದೇನಪ್ಪ ಅಂದರೆ ಯಾರೆಲ್ಲ ತಾಯಂದ್ರಿದ್ದಾರೋ ಸೊ ಅವರೆಲ್ಲರಿಗೂ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಹೆಲ್ಪ್ ಆಗ್ಬೋದು. ಸೊ
ಹುಡುಕ್ತಾ ಇರ್ತಾರಲ್ವ ಈ ಥರ ಲಂಚ್ ಬಾಕ್ಸ್ ಇದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅಂಥವ್ರೆಲ್ಲರಿಗೂ ಹೆಲ್ಪ್ ಆಗುತ್ತೆ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಸೊ ನಿಮಗೆ ಸೈಜ್ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ, ಇದು ದೊಡ್ಡ ಬಾಕ್ಸು, ಇದು ಚಿಕ್ಕ ಬಾಕ್ಸು. ಆಮೇಲೆ ಕೆಲವರು ಅವಾಗವಾಗ ಕೇಳ್ತಿರ್ತಾರೆ, ನೀವು ಲಂಚ್ ಬಾಕ್ಸ್ ರೆಸಿಪೀಸ್ ಎಲ್ಲ ಅವಾಗವಾಗ ಮಾಡ್ತಿರ್ತೀರಾ, ತುಂಬ ಚೆನ್ನಾಗಿರುತ್ತೆ, ಕೆಲವೊಂದು ಸಿಂಪಲ್ ರೆಸಿಪೀಸ್ ಎಲ್ಲ ತೋರಿಸ್ಕೊಡಿ ಈ ಥರ ಬಾಕ್ಸಲ್ಲಿ ಮಕ್ಕಳಿಗೆ ಹಾಕಿ ಕಳ್ಸೋಕ್ಕೆ ಅಂತ. ನೋಡಿ ನಾನೀಗ ಒಂದು ಕಡೆ ಅನ್ನ ಸಾರನ್ನ ಹಾಕಿದ್ದೀನಿ, ಇನ್ನೊಂದು ಪಾರ್ಟಿಷನಲ್ಲಿ 1-2 ಮೊಟ್ಟೆ, ಮತ್ತು ಇನ್ನೊಂದು ಪಾರ್ಟಿಷನಲ್ಲಿ ಸ್ವಲ್ಪ ಐಸ್ ಕ್ಯಾಬೇಜು, ಅದ್ರ ಜೊತೆಗೆ ಚೆರಿ ಟೊಮೆಟೊ ಹಾಕ್ತಾ ಇದ್ದೀನಿ. ಸೊ ಇದರಲ್ಲಿ ಕಂಪ್ಲೀಟಾಗಿ ನಮಗೆ ಕಾರ್ಬ್ಸ್, ಪ್ರೋಟೀನ್, ಫೈಬರ್ ಸಿಕ್ಬಿಡತ್ತೆ. ಒಂದು ವೇಳೆ ನೀವು ವೆಜಿಟೇರಿಯನ್ ಆದರೆ ಮೊಟ್ಟೆ ಬದಲಾಗಿ ಕುದಿಸಿರುವಂತಹ ಕಾಳು, ಪನ್ನೀರನ್ನು ಹಾಕ್ಕೋಬಹುದು. ಆರಾಮಾಗಿ ಒಬ್ಬರು ಹೊಟ್ಟೆ ತುಂಬ ಊಟ ಮಾಡಬಹುದು. ಇದಕ್ಕೆ ಒಂದು ಚಿಕ್ಕ ಬಾಕ್ಸ್ ಕೊಟ್ಟಿರ್ತೀವಲ್ವ, ಅದರಲ್ಲಿ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ಹಾಕಿಡಬಹುದು. ಇನ್ನು ಚಿಕ್ಕ ಮಕ್ಕಳಿಗೆ ರೈಸ್ ಐಟಮ್ ಏನು ಕೊಟ್ಟು ಕಳಿಸೋದಿಲ್ಲ ಅಂದರೆ ಅದಕ್ಕೆ ನೋಡಿ ಈ ಥರ ಕ್ಯಾರೆಟ್, ಸ್ವಲ್ಪ ಕುಕುಂಬರ್ನ ಕಟ್ ಮಾಡಿ ಇಡುವಂಥದ್ದು, ಮತ್ತು ಒಂದು ಪ್ರೋಟೀನ್ಗೋಸ್ಕರ ಒಂದು ಪ್ರೋಟೀನ್ ಲಡ್ಡುನ ಹಾಕಿಡ್ತಾ ಇದ್ದೀನಿ. ಸ್ವಲ್ಪ ರೋಸ್ಟೆಡ್ ಕಾಜುನ ಹಾಕ್ತಾ ಇದ್ದೀನಿ. ಇಲ್ಲ ನೀವು ಫ್ರೂಟ್ಸ್ ಏನಾದರೂ ಕೊಟ್ಟು ಕಳಿಸೋದಿತ್ತು ಅಂದರೆ ಅದಕ್ಕೆ ನಿಮ್ಗೆ ಇಷ್ಟ ಆಗಿರುವಂತಹ ಫ್ರೂಟ್ಸ್ನ ಕಟ್ ಮಾಡಿಬಿಟ್ಟು ಈ ಥರ ಹಾಕ್ಕೋಬಹುದು. ಇಲ್ಲ ಅಂದರೆ ನೀವು ಸ್ಯಾಂಡ್ವಿಚ್, ಬ್ರೆಡ್ ಜಾಮ್, ಸೊ ಈ ಥರ ಏನು ಬೇಕಾದರೂ ಕೂಡ ನೀವು ಹಾಕಿ ಕಳಿಸ್ಬೋದು. ಚಿಕ್ಕ ಮಕ್ಕಳಿಗೂ ಕೂಡ ದೊಡ್ಡವ್ರಿಗೆ ಹೇಗೆ ನಾವು ಪ್ಯಾಕ್ ಮಾಡ್ತೀವಲ್ವ ಅದೇ ಥರ ಅನ್ನ ಸಾರು ಕೂಡ ಹಾಕಿ ಪ್ಯಾಕ್ ಮಾಡಿ ಕಳಿಸ್ಬೋದು. ಬಟ್ ನಾನು ನಮ್ಮ ಚಿನಿಮಾಗೆ ಹೇಗೆ ಪ್ಯಾಕ್ ಮಾಡ್ತೀನಲ್ವ, ಸೊ ಅದನ್ನು ತೋರಿಸಿದ್ದೀನಿ. ಇನ್ನೊಂದು ಆಫೀಸ್ಗೆ ನಾವು ಹೇಗೆ ತೊಗೊಂಡೋಗ್ತೀವಲ್ವ ಅದನ್ನು ತೋರಿಸಿದ್ದೀನಿ. ನಾನು ಮೊದಲೇ ಹೇಳಿದ್ನಲ್ವ, ಈ ಬಾಕ್ಸ್ಗಳು ಫುಡ್ ಗ್ರೇಡ್ ಸ್ಟೀಲನ್ನು ಯೂಸ್ ಮಾಡಿಬಿಟ್ಟು ಮಾಡಿರ್ತಾರೆ, ಹಾಗಾಗಿ ತುಂಬ ಪ್ರೀಮಿಯಮ್ ಆಗಿರುತ್ತೆ, ಜೊತೆಗೆ ಎಕೋ ಫ್ರೆಂಡ್ಲಿ ಆಗಿರುತ್ತೆ, ಹಾಗೆ ಯಾವುದೇ ರೀತಿ ಟಾಕ್ಸಿಕ್ ಇರೋದಿಲ್ಲ. ಹಾಗೆ ಇದು ಆರ್ಡರ್ಲೆಸ್ ಆಗಿರುತ್ತೆ, ಅಂದರೆ ಬಾಕ್ಸ್ ವಾಸನೆ ಬರೋದು ಆ ಥರ ಏನೂ ಆಗೋದಿಲ್ಲ. ಹಾಗೆ ಇದು BPA ಫ್ರೀ ಕೂಡ, ಕ್ಲೀನ್ ಮಾಡೋದು ಕೂಡ ತುಂಬ ಈಸಿ ಆಗಿದೆ. ಡಿಶ್ ವಾಷರಲ್ಲಿ ಕೂಡ ಸೇಫ್ ಆಗಿ ವಾಶ್ ಮಾಡ್ಬೋದು. ಇನ್ನು ಈ ಬಾಕ್ಸನ್ನು ಮಕ್ಕಳಾಗಿರಬಹುದು, ದೊಡ್ಡವರಾಗಿರಬಹುದು, ಆರಾಮಾಗಿ ಎಷ್ಟು ವರ್ಷ ಬೇಕಾದರೂ ಯೂಸ್ ಮಾಡ್ಬೋದು. ಯಾಕೆಂದರೆ ಇದರಲ್ಲಿ ಪ್ಲಾಸ್ಟಿಕ್, PVC ಮತ್ತು ಲೆಡ್ ಇಂಥವುಗಳು ಯಾವುದನ್ನು ಬಳಸಿರೋದಿಲ್ಲ. ಸೊ ಈ ಥರ ಬಾಕ್ಸ್ಗಳು ಸುಮಾರಿದೆ, ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ. ಆರ್ಡ್ರ್ ಮಾಡೋದೇ ಇನ್ನು ಕೊರಿಯರ್ ಕಳಿಸ್ಕೊಡ್ತೀವಿ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು, ತುಂಬ ಖುಷಿ ಆಗ್ತಾ ಇದೆ. ಸೊ ನಿಮ್ಮೆಲ್ಲರ ಸಪೋರ್ಟ್ಗೋಸ್ಕರ ಥ್ಯಾಂಕ್ ಯು ಸೋ ಮಚ್. ಇನ್ನು ಮುಂದೆನೂ ಇದೇ ಥರ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಪಾಪ ನನ್ನ ಚಿನ್ನಿಮಾ ಇದೆಲ್ಲ ಬಾಕ್ಸ್ ಎಲ್ಲ ನಾನು ನೋಡಬೇಕು, ಪ್ಯಾಕ್ ಮಾಡ್ಬೇಕಂತ ಹೇಳಿ ಕುತ್ಕೊಂಡ್ಳು. ನಾನು ಮಾತಾಡೋದು ಮುಗಿಯತ್ತೆ ಅಂತ ವೆಯ್ಟ್ ಮಾಡಿದ್ಲು, ನಿದ್ದೆನೇ ಮಾಡ್ತಾ ಇದ್ದಾಳು. ವೆಯ್ಟ್ ಮಾಡಿ ಸಾಕಾಯ್ತು, ಮಲ್ಗೆ ಬಿಟ್ಲು ಅವಳು ಪಾಪ. ಓಕೆನಾ, ಇನ್ನು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೇಗಿತ್ತು ಈ ಬಾಕ್ಸ್ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಬಿಸ್ನೆಸ್ಗೆ ಎಲ್ಲರೂ ಸಪೋರ್ಟ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.